ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ರಹಸ್ಯಗಳ ಉತ್ಖನನ ಕಾಮಗಾರಿ ವಾಯು ವೇಗದಲ್ಲಿ ಸಾಗ್ತಾ ಇದೆ. ಮಸೀದಿ ಒಳಗಡೆ ಮಂದಿರ ಇತ್ತು ಅನ್ನೋ ವಿಚಾರ, ಅದರ ಸಮೀಕ್ಷೆಗೆ ಹೋದ ಸಂದರ್ಭದಲ್ಲಾದ ಕಲ್ಲು ತೂರಾಟ, ಅದಾದ ನಂತರದಲ್ಲಿ ನಡೀತಾ ಇರುವ ಘಟನೆಗಳು, ಇದೆಲ್ಲವನ್ನ ಕರ್ನಾಟಕ ಪ್ರೈಮ್ ಟೈಮ್ನ ಭಾಗವಾಗಿಯೇ ನೀವು ಗಮನಿಸ್ತಾ ಬಂದಿದ್ದೀರಿ. ಇದೀಗ ಮತ್ತೊಂದು ಪುರಾತನ ಬಾವಿ ಸಂಬಾಲ್ನಲ್ಲಿ ಪತ್ತೆಯಾಗಿದೆ. ಯಾತ್ರಾರ್ಥಿಗಳ ದಾಹ ತಣಿಸ್ತಾ ಇದ್ದ ತೀರ್ಥಗಂಗೆ ಇದು ಅಂತ ಹೇಳಲಾಗ್ತಾ ಇದೆ. ಈ ಉತ್ಖನನದ ಡೀಟೇಲ್ಸ್, ಆ ಬಾವಿ ಏನು ಪುರಾತನ ಬಾವಿ ಪತ್ತೆಯಾಗಿದೆ, ಆ ಡೀಟೇಲ್ಸ್ ಒಂದು ವರದಿ ನಿಮ್ಮ ಮುಂದೆ. ಸಂಬಾಲ್ನಲ್ಲಿ ಮತ್ತೊಂದು ಪುರಾತನ ಬಾವಿ ಪತ್ತೆ. ಯಾತ್ರಾರ್ಥಿಗಳ ದಾಹ ತಣಿಸುತ್ತಿದ್ದ ತೀರ್ಥಗಂಗೆ. ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಉತ್ಖನನ ಜೋರಾಗಿ ಸಾಗಿದೆ. ಭೂಗರ್ಭದಲ್ಲಿ ಹುದುಗಿ ಹೋಗಿರುವ ಐತಿಹಾಸಿಕ ಧಾರ್ಮಿಕ ರಹಸ್ಯಗಳು ಒಂದೊಂದಾಗಿ ಹೊರಬರುತ್ತಿವೆ. ಯಾತ್ರಾರ್ಥಿಗಳ ತೀರ್ಥಗಂಗೆ ಎಂದೇ ಕರೆಯಲ್ಪಡುವ ಮುಚ್ಚಲ್ಪಟ್ಟಿದ್ದ ಮತ್ತೊಂದು ಬಾವಿ ಪತ್ತೆಯಾಗಿದೆ. ಸಂಬಾಲ್ನ ಶಹಜಾದಿ ಸರೈ ಎಂಬಲ್ಲಿ ಪುರಾತತ್ವ ಇಲಾಖೆ ಉತ್ಖನನ ನಡೆಸುತ್ತಿದೆ. ದೀರ್ಘಕಾಲದಿಂದ ಮುಚ್ಚಿರುವ ಪುರಾತನ ಶುದ್ಧ ನೀರಿನ ಬಾವಿ ಸಿಕ್ಕಿದೆ. ಇದೀಗ ಅದರ ಪುನರ್ಜೀವನ ಕಾರ್ಯ ನಡೆಯುತ್ತಿದೆ. ಪತ್ತೆಯಾದ ಪುರಾತನ ಬಾವಿಯು ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಅದು ಸಂಬಾಲ್ಗೆ ಭೇಟಿ ನೀಡುವ ಯಾತ್ರಾರ್ಥಿಗಳ ದಾಹ ತೀರಿಸುವ ತೀರ್ಥಗಂಗೆಯಾಗಿತ್ತು. ಸ್ಥಳೀಯರು ಕೂಡ ಇದೇ ನೀರು ಬಳಸುತ್ತಿದ್ದರು. ಬರೋಬ್ಬರಿ 46 ವರ್ಷಗಳಿಂದ ಭೂಗತವಾಗಿದ್ದ ಬಾವಿಯು ಮತ್ತೆ ತೆರೆದಿದ್ದು ಜನರನ್ನ ಅಚ್ಚರಿಗೀಡು ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ರಹಸ್ಯಗಳ ಉತ್ಖನನ ಕಾಮಗಾರಿ ವಾಯು ವೇಗದಲ್ಲಿ ಸಾಗ್ತಾ ಇದೆ. ಮಸೀದಿ ಒಳಗಡೆ ಮಂದಿರ ಇತ್ತು ಅನ್ನೋ ವಿಚಾರ, ಅದರ ಸಮೀಕ್ಷೆಗೆ ಹೋದ ಸಂದರ್ಭದಲ್ಲಾದ ಕಲ್ಲು ತೂರಾಟ, ಅದಾದ ನಂತರದಲ್ಲಿ ನಡೀತಾ ಇರುವ ಘಟನೆಗಳು, ಇದೆಲ್ಲವನ್ನ ಕರ್ನಾಟಕ ಪ್ರೈಮ್ ಟೈಮ್ನ ಭಾಗವಾಗಿಯೇ ನೀವು ಗಮನಿಸ್ತಾ ಬಂದಿದ್ದೀರಿ. ಇದೀಗ ಮತ್ತೊಂದು ಪುರಾತನ ಬಾವಿ ಸಂಬಾಲ್ನಲ್ಲಿ ಪತ್ತೆಯಾಗಿದೆ. ಯಾತ್ರಾರ್ಥಿಗಳ ದಾಹ ತಣಿಸ್ತಾ ಇದ್ದ ತೀರ್ಥಗಂಗೆ ಇದು ಅಂತ ಹೇಳಲಾಗ್ತಾ ಇದೆ. ಈ ಉತ್ಖನನದ ಡೀಟೇಲ್ಸ್, ಆ ಬಾವಿ ಏನು ಪುರಾತನ ಬಾವಿ ಪತ್ತೆಯಾಗಿದೆ, ಆ ಡೀಟೇಲ್ಸ್ ಒಂದು ವರದಿ ನಿಮ್ಮ ಮುಂದೆ. ಸಂಬಾಲ್ನಲ್ಲಿ ಮತ್ತೊಂದು ಪುರಾತನ ಬಾವಿ ಪತ್ತೆ. ಯಾತ್ರಾರ್ಥಿಗಳ ದಾಹ ತಣಿಸುತ್ತಿದ್ದ ತೀರ್ಥಗಂಗೆ. ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಉತ್ಖನನ ಜೋರಾಗಿ ಸಾಗಿದೆ. ಭೂಗರ್ಭದಲ್ಲಿ ಹುದುಗಿ ಹೋಗಿರುವ ಐತಿಹಾಸಿಕ ಧಾರ್ಮಿಕ ರಹಸ್ಯಗಳು ಒಂದೊಂದಾಗಿ ಹೊರಬರುತ್ತಿವೆ. ಯಾತ್ರಾರ್ಥಿಗಳ ತೀರ್ಥಗಂಗೆ ಎಂದೇ ಕರೆಯಲ್ಪಡುವ ಮುಚ್ಚಲ್ಪಟ್ಟಿದ್ದ ಮತ್ತೊಂದು ಬಾವಿ ಪತ್ತೆಯಾಗಿದೆ. ಸಂಬಾಲ್ನ ಶಹಜಾದಿ ಸರೈ ಎಂಬಲ್ಲಿ ಪುರಾತತ್ವ ಇಲಾಖೆ ಉತ್ಖನನ ನಡೆಸುತ್ತಿದೆ. ದೀರ್ಘಕಾಲದಿಂದ ಮುಚ್ಚಿರುವ ಪುರಾತನ ಶುದ್ಧ ನೀರಿನ ಬಾವಿ ಸಿಕ್ಕಿದೆ. ಇದೀಗ ಅದರ ಪುನರ್ಜೀವನ ಕಾರ್ಯ ನಡೆಯುತ್ತಿದೆ. ಪತ್ತೆಯಾದ ಪುರಾತನ ಬಾವಿಯು ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಅದು ಸಂಬಾಲ್ಗೆ ಭೇಟಿ ನೀಡುವ ಯಾತ್ರಾರ್ಥಿಗಳ ದಾಹ ತೀರಿಸುವ ತೀರ್ಥಗಂಗೆಯಾಗಿತ್ತು. ಸ್ಥಳೀಯರು ಕೂಡ ಇದೇ ನೀರು ಬಳಸುತ್ತಿದ್ದರು. ಬರೋಬ್ಬರಿ 46 ವರ್ಷಗಳಿಂದ ಭೂಗತವಾಗಿದ್ದ ಬಾವಿಯು ಮತ್ತೆ ತೆರೆದಿದ್ದು ಜನರನ್ನ ಅಚ್ಚರಿಗೀಡು ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ರಹಸ್ಯಗಳ ಉತ್ಖನನ ಕಾಮಗಾರಿ ವಾಯು ವೇಗದಲ್ಲಿ ಸಾಗ್ತಾ ಇದೆ. ಮಸೀದಿ ಒಳಗಡೆ ಮಂದಿರ ಇತ್ತು ಅನ್ನೋ ವಿಚಾರ, ಅದರ ಸಮೀಕ್ಷೆಗೆ ಹೋದ ಸಂದರ್ಭದಲ್ಲಾದ ಕಲ್ಲು ತೂರಾಟ, ಅದಾದ ನಂತರದಲ್ಲಿ ನಡೀತಾ ಇರುವ ಘಟನೆಗಳು, ಇದೆಲ್ಲವನ್ನ ಕರ್ನಾಟಕ ಪ್ರೈಮ್ ಟೈಮ್ನ ಭಾಗವಾಗಿಯೇ ನೀವು ಗಮನಿಸ್ತಾ ಬಂದಿದ್ದೀರಿ. ಇದೀಗ ಮತ್ತೊಂದು ಪುರಾತನ ಬಾವಿ ಸಂಬಾಲ್ನಲ್ಲಿ ಪತ್ತೆಯಾಗಿದೆ. ಯಾತ್ರಾರ್ಥಿಗಳ ದಾಹ ತಣಿಸ್ತಾ ಇದ್ದ ತೀರ್ಥಗಂಗೆ ಇದು ಅಂತ ಹೇಳಲಾಗ್ತಾ ಇದೆ. ಈ ಉತ್ಖನನದ ಡೀಟೇಲ್ಸ್, ಆ ಬಾವಿ ಏನು ಪುರಾತನ ಬಾವಿ ಪತ್ತೆಯಾಗಿದೆ, ಆ ಡೀಟೇಲ್ಸ್ ಒಂದು ವರದಿ ನಿಮ್ಮ ಮುಂದೆ. ಸಂಬಾಲ್ನಲ್ಲಿ ಮತ್ತೊಂದು ಪುರಾತನ ಬಾವಿ ಪತ್ತೆ. ಯಾತ್ರಾರ್ಥಿಗಳ ದಾಹ ತಣಿಸುತ್ತಿದ್ದ ತೀರ್ಥಗಂಗೆ.
ಉತ್ತರ ಪ್ರದೇಶದ ಸಾಂಬಲ್ನಲ್ಲಿ ಉತ್ಖನನ ಜೋರಾಗಿ ಸಾಗಿದೆ. ಭೂಗರ್ಭದಲ್ಲಿ ಹುದುಗಿ ಹೋಗಿರುವ ಐತಿಹಾಸಿಕ ಧಾರ್ಮಿಕ ರಹಸ್ಯಗಳು ಒಂದೊಂದಾಗಿ ಹೊರಬರುತ್ತಿವೆ. ಯಾತ್ರಾರ್ಥಿಗಳ ತೀರ್ಥಗಂಗೆ ಎಂದೇ ಕರೆಯಲ್ಪಡುವ ಮುಚ್ಚಲ್ಪಟ್ಟಿದ್ದ ಮತ್ತೊಂದು ಬಾವಿ ಪತ್ತೆಯಾಗಿದೆ. ಸಂಬಲ್ನ ಶಹಜಾದಿ ಸರೈ ಎಂಬಲ್ಲಿ ಪುರಾತತ್ವ ಇಲಾಖೆ ಉತ್ಖನನ ನಡೆಸುತ್ತಿದೆ. ದೀರ್ಘಕಾಲದಿಂದ ಮುಚ್ಚಿರುವ ಪುರಾತನ ಶುದ್ಧ ನೀರಿನ ಬಾವಿ ಸಿಕ್ಕಿದೆ. ಇದೀಗ ಅದರ ಪುನರ್ಜೀವನ ಕಾರ್ಯ ನಡೆಯುತ್ತಿದೆ. ಪತ್ತೆಯಾದ ಪುರಾತನ ಬಾವಿಯು ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಅದು ಸಂಬಲ್ಗೆ ಭೇಟಿ ನೀಡುವ ಯಾತ್ರಾರ್ಥಿಗಳ ದಾಹ ತೀರಿಸುವ ತೀರ್ಥಗಂಗೆಯಾಗಿತ್ತು. ಸ್ಥಳೀಯರು ಕೂಡ ಇದೇ ನೀರು ಬಳಸುತ್ತಿದ್ದರು. ಬರೋಬ್ಬರಿ 46 ವರ್ಷಗಳಿಂದ ಭೂಗತವಾಗಿದ್ದ ಬಾವಿಯು ಮತ್ತೆ ತೆರೆದಿದ್ದು ಜನರನ್ನ ಅಚ್ಚರಿಗೀಡು ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ರಹಸ್ಯಗಳ ಉತ್ಖನನ ಕಾಮಗಾರಿ ವಾಯು ವೇಗದಲ್ಲಿ ಸಾಗ್ತಾ ಇದೆ. ಮಸೀದಿ ಒಳಗಡೆ ಮಂದಿರ ಇತ್ತು ಅನ್ನೋ ವಿಚಾರ, ಅದರ ಸಮೀಕ್ಷೆಗೆ ಹೋದ ಸಂದರ್ಭದಲ್ಲಾದ ಕಲ್ಲು ತೂರಾಟ, ಅದಾದ ನಂತರದಲ್ಲಿ ನಡೀತಾ ಇರುವ ಘಟನೆಗಳು, ಇದೆಲ್ಲವನ್ನ ಕರ್ನಾಟಕ ಪ್ರೈಮ್ ಟೈಮ್ನ ಭಾಗವಾಗೇನೆ ನೀವು ಗಮನಿಸ್ತಾ ಬಂದಿದ್ದೀರಿ. ಇದೀಗ ಮತ್ತೊಂದು ಪುರಾತನ ಬಾವಿ ಸಂಬಾಲ್ನಲ್ಲಿ ಪತ್ತೆಯಾಗಿದೆ. ಯಾತ್ರಾರ್ಥಿಗಳ ದಾಹ ತಣಿಸ್ತಾ ಇದ್ದ ತೀರ್ಥಗಂಗೆ ಇದು ಅಂತ ಹೇಳಲಾಗ್ತಾ ಇದೆ. ಈ ಉತ್ಖನನದ ಡೀಟೇಲ್ಸ್, ಆ ಬಾವಿ ಏನು ಪುರಾತನ ಬಾವಿ ಪತ್ತೆಯಾಗಿದೆ, ಆ ಡೀಟೇಲ್ಸ್ ಒಂದು ವರದಿ ನಿಮ್ಮ ಮುಂದೆ. ಸಾಂಬಲ್ನಲ್ಲಿ ಮತ್ತೊಂದು ಪುರಾತನ ಬಾವಿ ಪತ್ತೆ. ಯಾತ್ರಾರ್ಥಿಗಳ ದಾಹ ತಣಿಸುತ್ತಿದ್ದ ತೀರ್ಥಗಂಗೆ. ಉತ್ತರ ಪ್ರದೇಶದ ಸಾಂಬಲ್ನಲ್ಲಿ ಉತ್ಖನನ ಜೋರಾಗಿ ಸಾಗಿದೆ. ಭೂಗರ್ಭದಲ್ಲಿ ಹುದುಗಿ ಹೋಗಿರುವ ಐತಿಹಾಸಿಕ ಧಾರ್ಮಿಕ ರಹಸ್ಯಗಳು ಒಂದೊಂದಾಗಿ ಹೊರಬರುತ್ತಿವೆ. ಯಾತ್ರಾರ್ಥಿಗಳ ತೀರ್ಥಗಂಗೆ ಎಂದೇ ಕರೆಯಲ್ಪಡುವ ಮುಚ್ಚಲ್ಪಟ್ಟಿದ್ದ ಮತ್ತೊಂದು ಬಾವಿ ಪತ್ತೆಯಾಗಿದೆ. ಸಂಬಲ್ನ ಶಹಜಾದಿ ಸರೈ ಎಂಬಲ್ಲಿ ಪುರಾತತ್ವ ಇಲಾಖೆ ಉತ್ಖನನ ನಡೆಸುತ್ತಿದೆ. ದೀರ್ಘಕಾಲದಿಂದ ಮುಚ್ಚಿರುವ ಪುರಾತನ ಶುದ್ಧ ನೀರಿನ ಬಾವಿ ಸಿಕ್ಕಿದೆ. ಇದೀಗ ಅದರ ಪುನರ್ಜೀವನ ಕಾರ್ಯ ನಡೆಯುತ್ತಿದೆ. ಪತ್ತೆಯಾದ ಪುರಾತನ ಬಾವಿಯು ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಅದು ಸಂಬಲ್ಗೆ ಭೇಟಿ ನೀಡುವ ಯಾತ್ರಾರ್ಥಿಗಳ ದಾಹ ತೀರಿಸುವ ತೀರ್ಥಗಂಗೆಯಾಗಿತ್ತು. ಸ್ಥಳೀಯರು ಕೂಡ ಇದೇ ನೀರು ಬಳಸುತ್ತಿದ್ದರು. ಬರೋಬ್ಬರಿ 46 ವರ್ಷಗಳಿಂದ ಭೂಗತವಾಗಿದ್ದ ಬಾವಿಯು ಮತ್ತೆ ತೆರೆದಿದ್ದು ಜನರನ್ನ ಅಚ್ಚರಿಗೀಡು ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ರಹಸ್ಯಗಳ ಉತ್ಖನನ ಕಾಮಗಾರಿ ವಾಯು ವೇಗದಲ್ಲಿ ಸಾಗ್ತಾ ಇದೆ. ಮಸೀದಿ ಒಳಗಡೆ ಮಂದಿರ ಇತ್ತು ಅನ್ನೋ ವಿಚಾರ, ಅದರ ಸಮೀಕ್ಷೆಗೆ ಹೋದ ಸಂದರ್ಭದಲ್ಲಾದ ಕಲ್ಲು ತೂರಾಟ, ಅದಾದ ನಂತರದಲ್ಲಿ ನಡೀತಾ ಇರುವ ಘಟನೆಗಳು, ಇದೆಲ್ಲವನ್ನ ಕರ್ನಾಟಕ ಪ್ರೈಮ್ ಟೈಮ್ನ ಭಾಗವಾಗೇನೆ ನೀವು ಗಮನಿಸ್ತಾ ಬಂದಿದ್ದೀರಿ. ಇದೀಗ ಮತ್ತೊಂದು ಪುರಾತನ ಬಾವಿ ಸಂಬಾಲ್ನಲ್ಲಿ ಪತ್ತೆಯಾಗಿದೆ. ಯಾತ್ರಾರ್ಥಿಗಳ ದಾಹ ತಣಿಸ್ತಾ ಇದ್ದ ತೀರ್ಥಗಂಗೆ ಇದು ಅಂತ ಹೇಳಲಾಗ್ತಾ ಇದೆ. ಈ ಉತ್ಖನನದ ಡೀಟೇಲ್ಸ್, ಆ ಬಾವಿ ಏನು ಪುರಾತನ ಬಾವಿ ಪತ್ತೆಯಾಗಿದೆ, ಆ ಡೀಟೇಲ್ಸ್ ಒಂದು ವರದಿ ನಿಮ್ಮ ಮುಂದೆ.